ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಟೈಮ್ ಪಾಸ್ ಇಲ್ಲೇನೂ ಇಲ್ಲ. ಸೊ ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ನಮ್ಮ ವೇದಿಕೆಯ ಮೂಲ ಧ್ಯೇಯ ಏನು ಅಥವಾ ಧ್ಯೇಯ ನುಡಿ ಏನು ಅಂತಂದರೆ, ಕಲೆ ಎಂಬ ರಥಕ್ಕೆ ಕಲಾವಿದನೇ ಸಾರಥಿ ಅನ್ನುವಂಥದ್ದೇ ನಮ್ಮ ಟ್ಯಾಗ್ಲೈನ್. ಅದು ಅಂದರೆ ಈ ಕಲೆ ಅನ್ನುವಂಥ ರಥವನ್ನು ಕಲಾವಿದರೇ ನಡೆಸಬೇಕು, ಅವರೇ ಸಾರಥಿಗಳು. ಇದಕ್ಕೆ ನಾವೆಲ್ಲ ಏನಿದ್ರು ಕೂಡ ಸೇವಕರಾಗಿ ಕೆಲಸ ಮಾಡ್ತಾ ಇರೋರು ಅಂತ ಹೇಳಿದ್ರೆ ತಪ್ಪಿಲ್ಲ ಅನ್ಸತ್ತೆ. ನಮ್ಮ ವೇದಿಕೆಯಲ್ಲಿ 13,000 ಸದಸ್ಯರಿಗಿಂತನೂ ಹೆಚ್ಚು ಜನ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ವರ್ಷಕ್ಕೆ ಒಮ್ಮೆ ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ನ ಮಾಡ್ತಾ ಇದ್ದೀವಿ. ಹಾಗೆ ಇನ್ನು ಮುಂದೆ ನಾವು 3 ತಿಂಗಳಿಗೊಮ್ಮೆ ಕಲ್ಚರಲ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಹಲೋ ಎವ್ರಿವಾನ್, ನಾನು ಈ ವೇದಿಕೆ ಸದಸ್ಯೆ ಮಧು ಶ್ರೀನಿವಾಸ್. ನಮ್ಮ ಶಾರದಾ ಕಲಾ ವೇದಿಕೆ ಅನ್ನೋದು ಒಂದು ಹಾಡುಗಳ ಪಿಠಾರ, ಮ್ಯೂಸಿಕಲ್ ಎನ್ಸೈಕ್ಲೋಪೀಡಿಯಾ ಅಂತಲೇ ಹೇಳಬಹುದು. ಮರೆಯಾಗ್ತಿರೋ ಹಳೇ ಕಾಲದ ದಾಸರ ಪದಗಳು, ಭಾವಗೀತೆ, ಜಾನಪದ ಗೀತೆ ಇವುಗಳಿಗೆ ಧ್ವನಿ ನೀಡಿ ಸಂಗೀತ ತುಂಬಿ ಒಂಥರ ಜೀವ ತುಂಬಿಸ್ತಾ ಇದ್ದಾರೆ ನಮ್ಮ ವೇದಿಕೆ ಸದಸ್ಯರು. ಒಂಥರ ಹಾಡಿನ ಖಜಾನೆ ನಮ್ಮ ಶಾರದಾ ಕಲಾ ವೇದಿಕೆ. ನನ್ನ ಫೇವ್ರೆಟ್ ಆಸ್ಪೆಕ್ಟ್ ಈ ಗ್ರೂಪ್ದು ಅಂದರೆ ನಮ್ಮ ಅಡ್ಮಿನ್ಸ್ ಕೊಡೋ ವಿಭಿನ್ನ ಯೂನಿಕ್ ಥೀಮ್ಸ್. ಅದಕ್ಕೆ ತಕ್ಕ ಹಾಗೆ ಮೆಂಬರ್ಸ್ ಕೂಡ ಎಲ್ಲೆಲ್ಲಿಂದ ಹುಡುಕಿ ಎಷ್ಟು ವಿವಿಧ ಹಾಡುಗಳನ್ನು ಹಾಡ್ತಾರೆ. ಐ ಮಸ್ಟ್ ಅಪ್ಲಾಡ್ ಆಲ್ ದ ಮೆಂಬರ್ಸ್. ಇವಾಗ ಈ ಶಾರದಾ ಕಲಾ ವೇದಿಕೆ ಅನ್ನೋದು ಒಂದು ಬೃಹದಾಗಿ ಬೆಳೆದಿದೆ. ಒಂಥರ ಇದು ಒಂದು ಸಂಗೀತ ಪ್ರೇಮಿಗಳ, ಅಭಿಮಾನಿಗಳ ಒಂದು ಫೇಸ್ಬುಕ್ ಗ್ರೂಪ್ ಆಗಿ ಉಳ್ಕೊಂಡಿಲ್ಲ. ನಮ್ಮ ಸದಸ್ಯರ ಮಧ್ಯದಲ್ಲಿರುವಂತಹ ಸ್ನೇಹ ಭಾವ, ಕಾಂಪಿಟಿಷನ್ಸಲ್ಲಿ ಅವರು ಪರಸ್ಪರರಿಗೆ ಕೊಡುವಂತಹ ಪಾಸಿಟಿವ್ ಫೀಡ್ಬ್ಯಾಕ್, ಎನ್ಕರೇಜ್ಮೆಂಟ್, ಇದನ್ನೆಲ್ಲ ನೋಡಿದರೆ ಅನ್ಸತ್ತಲ್ವ ಇದು ಒಂದು ಬಿಗ್ ಹ್ಯಾಪಿ ಫ್ಯಾಮಿಲಿ ಅಂತ. ಹೌದು, ಇದರ ಶ್ರೇಯ ತಲುಪಬೇಕಾಗಿರೋದು ಈ ಗ್ರೂಪ್ ಅಡ್ಮಿನ್ಸಿಗೆ. ಆಲ್ ದಿ ಅಡ್ಮಿನ್ಸ್ ಆರ್ ಡೂಯಿಂಗ್ ಅ ಕಮೆಂಡಬಲ್ ಜಾಬ್, ಎಸ್ಪೆಷಲಿ ಸತ್ಯ ಸರ್ ಆ್ಯಂಡ್ ಪೂರ್ಣಿಮಾ ಮ್ಯಾಮ್. ಐ ಮಸ್ಟ್ ಸೇ, ನನಗೆ ಪೂರ್ಣಿಮಾ ಮ್ಯಾಮ್ ಮತ್ತು ರಾಧಾ ಮ್ಯಾಮ್ ನಿಮ್ಮ ಆ್ಯಂಕರಿಂಗ್ ತುಂಬ ಇಷ್ಟ. ನಮ್ಮಂಥ ಅನಿವಾಸಿ ಭಾರತೀಯರಿಗೆ ಕನ್ನಡ ನಾಡನ್ನು ಭಾವಾತ್ಮಿಕವಾಗಿ ಹತ್ತಿರ ತರ್ತಾ ಇದ್ದೀರಾ. ಮ್ಯೂಸಿಕ್ ನೋಸ್ ನೋ ಬೌಂಡ್ರೀಸ್ ಓ ಜನರೇಷನ್ಸ್ ಅಂತ ಹೇಳ್ತಾರಲ್ವಾ ಸತ್ಯ ಸರ್, ನೀವು ಇದನ್ನು ನಮ್ಮ ಶಾರದಾ ಕಲಾ ವೇದಿಕೆ ಗ್ರೂಪ್ ಮುಖಾಂತರ ಸಾಬೀತುಪಡಿಸ್ಬಿಟ್ಟಿದ್ದೀರಾ. ಕುಡೋಸ್ ಟು ಯು. ನಮಸ್ಕಾರ, ನನ್ನ ಹೆಸರು ಸತ್ಯ ಮಲ್ನಾಡ್ ಅಂತ. ವೃತ್ತಿಯಲ್ಲಿ ನಾನು ಡಿಸೈನರ್ ಇನ್ ಮಾರ್ಕೆಟಿಂಗ್. ಮೂಲತಃ ನಾನು ಚಿಕ್ಕಮಗಳೂರು ಜಿಲ್ಲೆ ಲಕ್ಕವಳ್ಳಿಯವನು. ನನ್ನ ತಂದೆಯ ಊರು ದಾವಣಗೆರೆ, ನನ್ನ ತಾಯಿಯ ಊರು ಶೃಂಗೇರಿ. ನಾನು ನನ್ನ ಶಾಲಾ ದಿನಗಳನ್ನು ಲಕ್ಕವಳ್ಳಿಯಲ್ಲೇ ಕಳೆದಿರೋದು. ನನಗೆ ನನ್ನ ಶಾಲೆಯ ದಿನಗಳಿಂದನೂ ಕೂಡ ನಟನೆ, ಅಭಿನಯ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು. ನನ್ನ ಚಿಕ್ಕ ವಯಸ್ಸಿನಿಂದನೂ ಕೂಡ ನಾನು ಯಾವುದೂ ಬಿಡದೆ ಪ್ರತಿಯೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಮುಂದುವರಿತಾ ಬಂದೆ. ನಮ್ಮ ತಂದೆಯ ಅಗಲಿಕೆಯ ನಂತರ ನಾವು ಬೆಂಗಳೂರಿಗೆ ಬರಬೇಕಾಗಿ ಬಂತು. ಬೆಂಗಳೂರಿಗೆ ಬಂದ ನಂತರ ನಾನು ನನ್ನ ಎಜುಕೇಷನ್ನ ಮುಂದುವರಿಸಿದೆ. ಜೊತೆಗೆ ನನಗೆ ನಟನೆ, ಅಭಿನಯ, ನಿರೂಪಣೆ ಇದರಲ್ಲೆಲ್ಲ ಆಸಕ್ತಿ ಬರೋದಕ್ಕೆ ಶುರುವಾಯಿತು. ನಾನು ಕೂಡ ಇದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ ಮಾಡಿಕೊಂಡೆ. IIFT ಇನ್ಸ್ಟಿಟ್ಯೂಟಲ್ಲಿ ನಾನು ನಟನೆ ಮತ್ತು ನಿರೂಪಣೆ, ನೃತ್ಯ, ಸೊ ಹೀಗೆ ಹಲವಾರು ವಿಭಾಗಗಳಲ್ಲಿ ಟ್ರೈನಿಂಗ್ ತಗೊಂಡು ಇನ್ನೇನು ಟ್ರೈನಿಂಗ್ ಮುಗಿಯುವಂತಹ ಸಂದರ್ಭದಲ್ಲಿ ನನಗೆ TV ಚಾನಲ್ನಲ್ಲಿ ಕೂಡ ನಿರೂಪಕನಾಗಿ ಕಾರ್ಯನಿರ್ವಹಿಸೋಕ್ಕೆ ಅವಕಾಶ ಸಿಕ್ತು. ನಾನು ರಿಯಲ್ TV, ಅಮೋಘ್, ಸೊ ಈ ರೀತಿ TV ಚಾನಲ್ಗಳಲ್ಲಿ ನನ್ನ ನಿರೂಪಣೆಯನ್ನು ಕೂಡ ಮಾಡಿದ್ದೇನೆ ಒಂದಷ್ಟು ವರ್ಷಗಳ ಕಾಲ. ಸೊ ಹೀಗೆ ನಡೀತಿರ್ಬೇಕಾದ್ರೆ ಕನ್ನಡ ಚಿತ್ರರಂಗದ ಖ್ಯಾತ ನಟರು, ಎಷ್ಟೋ ಜನಕ್ಕೆ ದಾರಿದೀಪವಾಗಿರುವಂತಹ ಅಂಬರೀಷ್ ಅಣ್ಣವರು, ಅವರ ಬಲಗೈ ಆಗಿದ್ದಂತಹ ಶ್ರೀಯುತ ಅನಂತ್ರವರು, ಸೊ ಅವರು ನನಗೆ ಪರಿಚಯ ಆಗಿ ಆ ಇನ್ಸ್ಟಿಟ್ಯೂಟಿಂದ ನನ್ನನ್ನು ನೋಡಿ, ನಿನ್ನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ನೀನು ಒಬ್ಬ ಒಳ್ಳೆಯ ನಟನ ಆಗ್ಬೋದು ಅಂಥೇಳಿ ಹುರಿದುಂಬಿಸಿ ನನಗೆ ಅವ್ರ ಜೊತೆ ಸೇರಿಸ್ಕೊಂಡ್ರು. ಆ ಒಂದು ಟೈಮ್ ನನಗೆ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಏಕೆಂದರೆ ಆ ಒಂದು ಅದೃಷ್ಟ ಅನ್ನೋದು, ಆ ಕಾಲ ಒಂದು ಅವಕಾಶ ಎಲ್ರಿಗೂ ಸಿಗೋವಂಥದ್ದಲ್ಲ. ಸೊ ಅನಂತು ಅಂತ ಹೇಳಿದ್ರೆ ಇವತ್ತು ಇಂಡಸ್ಟ್ರೀಲಿ
ಗೊತ್ತಿಲ್ಲದೆ ಇರುವಂಥ ವ್ಯಕ್ತಿಗಳೇ ಇಲ್ಲ. PRO ಆಗಿರುವಂತಹ ಅನಂತೂರವರು, ಅವರ ಮೂಲಕ ನನಗೆ ಬಹಳಷ್ಟು ದೊಡ್ಡ ದೊಡ್ಡ ನಟರುಗಳು, ನಟ ನಟಿಯರು ನನಗೆ ಮೀಟ್ ಆಗುವಂತಹ ಒಂದು ಅವಕಾಶ ಸಿಕ್ತು. ರವಿಚಂದ್ರನ್ ಸರ್ ಇರ್ಬೋದು, ಅಂಬರೀಷ್ ಸರ್ ಇರ್ಬೋದು, ಜಯಮಾಲಾ ಮೇಡಮ್ ಇರ್ಬೋದು, ಶ್ರೀನಿವಾಸ್ ಮೂರ್ತಿ ಸರ್ ಇರ್ಬೋದು. ಸೊ ಹೀಗೆ ಬಹಳಷ್ಟು ಜನಗಳ ಒಂದು ಭೇಟಿ ಮಾಡುವಂಥ ಅವಕಾಶ ಸಿಕ್ತು. ಸೊ ಅಲ್ಲಿ ನನ್ನ ಒಂದು ಚಿತ್ರರಂಗ ಕಿರುತೆರೆ ಇರ್ಬೋದು, ಬೆಳ್ಳಿತೆರೆ ಇರ್ಬೋದು, ಸೊ ಇಲ್ಲಿ ನಾನು ತೊಡಗಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ನನಗೆ ಸಿಕ್ತು. ಸೊ ಹೀಗೆ ನಡ್ಕೊಂಡು ಬರ್ತಿರುವಾಗ ಅನಂತರವರು ನನಗೆ ಶ್ರೀನಿವಾಸ್ ಮೂರ್ತಿರವರು ಅಂತಂದರೆ ಕನ್ನಡ ಚಿತ್ರರಂಗದ ಹಿರಿಯ ನಟರು, ಅದ್ಭುತ ಕಲಾವಿದರು, ನಿರ್ದೇಶಕರು ಕೂಡ. ಸೊ ಅವರ ಒಂದು ಧಾರಾವಾಹಿ ಭಕ್ತ ಕನಕದಾಸ ಆಗ್ತಾನೆ ಶುರುವಾಗಿತ್ತು. ಅನಂತರವರು ನನಗೆ ಶ್ರೀನಿವಾಸ ಮೂರ್ತಿಯವರನ್ನ ಪರಿಚಯ ಮಾಡಿಸಿ, ಆಗ ಶ್ರೀನಿವಾಸ ಮೂರ್ತಿಯವರು ನನಗೆ ಕೇಳಿದ್ರು, ಏನಪ್ಪ ನಟನೆ ಮಾಡ್ತೀಯಾ, ಆಗತ್ತಾ ನಿನಗೆ, ಪಾತ್ರ ನಿರ್ವಹಿಸ್ತೀಯಾ ಅಂತ. ಬಯಸದೇ ಬಂದ ಭಾಗ್ಯ ಅಂತ ನಾನು ಕೂಡ ಅದನ್ನು ಅಂದ್ಕೊಂಡು, ಖಂಡಿತ ಮಾಡ್ತೀನಿ ಸರ್, ನೀವಿಷ್ಟು ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತಾ, ಎಷ್ಟೇ ಹಾರ್ಡ್ ವರ್ಕ್ ಬೇಕಾದ್ರೂ ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿ ನಾನು ಕೂಡ ಹ್ಞೂ ಅಂತಂದೆ. ನನ್ನ ಒಂದು ಅದೃಷ್ಟನೋ ಅಥವಾ ದೇವರು ನನಗೆ ಕಣ್ಬಿಟ್ನೋ ಗೊತ್ತಿಲ್ಲ, ಆವಾಗ ನನಗೆ ಶ್ರೀಕೃಷ್ಣನ ಪಾತ್ರ ಸಿಕ್ತು ಭಕ್ತ ಕನಕದಾಸ ಧಾರಾವಾಹಿಯಲ್ಲಿ. ತುಂಬಾ ಖುಷಿಯಿಂದ ಆ ಪಾತ್ರವನ್ನು ಒಂದಷ್ಟು ಎಪಿಸೋಡ್ಸ್ ನಾನು ನಿರ್ವಹಿಸಿದೆ. ತುಂಬ ಚೆನ್ನಾಗಿ ಆ ಧಾರಾವಾಹಿ ಕೂಡ ಮೂಡಿ ಬಂತು. ಅಲ್ಲಿಂದ ನನಗೆ ಒಂದಷ್ಟು ಅವಕಾಶಗಳು ಸಿಗ್ತಾ ಹೋಯಿತು. ನಂತರದಲ್ಲಿ ಬದುಕು ಧಾರಾವಾಹಿಯಲ್ಲಿ ನಾನು ಆ್ಯಕ್ಟ್ ಮಾಡಿದೆ, ಮಿಲನ ಧಾರಾವಾಹಿಯಲ್ಲಿ ಆ್ಯಕ್ಟ್ ಮಾಡಿದೆ, ಮನೆ ದೇವ್ರಲ್ಲಿ ಆ್ಯಕ್ಟ್ ಮಾಡಿದೆ, ಪುಟ್ಮಲ್ಲಿ, ನವಿಲುಗರಿ, ಹೀಗೆ 10-15 ಧಾರಾವಾಹಿಗಳಲ್ಲಿ ನಾನು ಒಳ್ಳೆಯ ಒಂದು ಪಾತ್ರ ಕೂಡ ನಿರ್ವಹಿಸಿದ್ದೇನೆ. ಕಿರುತೆರೆಯ ನಂತರ ನನಗೆ ಬೆಳ್ಳಿತೆರೆಯ ಒಂದು ಅವಕಾಶ ಕೂಡ ಸಿಕ್ತು. ಒಂದಷ್ಟು ಸಿನಿಮಾಗಳಲ್ಲಿ ನಾನು ನಟನೆಯನ್ನು ಮಾಡಿದೆ, ಡೈರೆಕ್ಷನ್ ಟೀಮಲ್ಲಿ ಕೂಡ ಕೆಲಸ ಮಾಡಿದೆ, ರೈಟರಾಗಿ ಕೂಡ ಕೆಲಸ ಮಾಡಿದೆ. ಸೊ ಹೀಗೆಲ್ಲ ಇಂಡಸ್ಟ್ರಿಯಲ್ಲಿ ನನ್ನ ಒಂದು ಪಯಣ ನಡೀತಿರಬೇಕಾದ್ರೆ ನನಗೆ ಜೀವನದಲ್ಲಿ ಒಂದಷ್ಟು ಡಿಸ್ಟರ್ಬ್ ಆಗುವಂತಹ ಘಟನೆಗಳು ನನ್ನ ಜೀವನದಲ್ಲಿ ಆಯಿತು. ಅನಿರೀಕ್ಷಿತ ಕಾರಣಗಳಿಂದ ನಾನು ನನ್ನ ಅಭಿನಯವನ್ನು ವೃತ್ತಿಯನ್ನಾಗಿ ಮುಂದುವರಿಸೋಕ್ಕೆ ಸಾಧ್ಯವಾಗಲಿಲ್ಲ. ನಾನು ನನ್ನ ಎಜುಕೇಷನ್ ಬೇಸ್ ಡಿಸೈನರ್ ಮಾರ್ಕೆಟಿಂಗ್ ಏನಿತ್ತು, ಸೊ ಅದನ್ನು ನನ್ನ ವೃತ್ತಿಯನ್ನಾಗಿ ತಗೊಂಡು ಅಭಿನಯವನ್ನು ಪ್ರವೃತ್ತಿಯನ್ನಾಗಿ ನಾನು ತಗೊಂಡಿದ್ದೇನೆ. ನಂತರದಲ್ಲಿ ನನಗೆ 2017 ಮದುವೆ ಆಗುತ್ತೆ. ಮದುವೆ ಆಗಿ ನಾನು ನನ್ನ ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಾಯಿದ್ದೀನಿ. ಇವಾಗ ನನಗೊಬ್ಬ ಮಗ ಇದ್ದಾನೆ. ನನ್ನ ವೃತ್ತಿ ಜೀವನದಲ್ಲಿ ಕೂಡ ನಾನು ಹ್ಯಾಪಿಯಾಗಿದ್ದೀನಿ. ಈಗ ಮೂಲ ವಿಚಾರ ಏನು ಅಂತಂದರೆ, ನಾನೊಬ್ಬ ಕಲಾವಿದ, ನನಗೆ ಕರೆಗಳಲ್ಲಿ ಬಹಳಷ್ಟು ಆಸಕ್ತಿ ಮುಂಚೆಯಿಂದನೂ ಇದ್ದ ಕಾರಣ ನನಗೆ ಅನ್ನಿಸ್ತಾ ಇತ್ತು, ಇಷ್ಟೇ ಹೇಳಿದೆ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೆಯಿಂದನೂ ಆ್ಯಕ್ಟಿವ್ ಆಗಿದ್ದೆ. ನನಗೊಂದಷ್ಟು ಬೇರೆ ಬೇರೆ ಹಾಬೀಸ್ ಎಲ್ಲ ಇತ್ತು, ಫೋಟೋಗ್ರಫಿ ಇರ್ಬೋದು, ವಿಡಿಯೋಗ್ರಫಿ ಇರ್ಬೋದು. ಸೊ ಈ ಹಾಬೀಸ್ನೆಲ್ಲ ನಾನು ನನ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹಾಕ್ತಾಯಿದ್ದೆ. ಸೊ ಬಹಳಷ್ಟು ಜನ ಅದನ್ನು ನೋಡಿ ಖುಷಿ ಪಡ್ತಾಯಿದ್ರು, ಎನ್ಕರೇಜ್ ಮಾಡ್ತಾಯಿದ್ರು. ಸೊ ಹೀಗೆ ನಡೀತಾ ಇತ್ತು. ನನಗೊಂದಿನ ಅನ್ನಿಸ್ತು, ನಾನು ಒಬ್ಬ ಕಲಾವಿದ, ನನ್ನ ರೀತಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಒಂದು ಕಲೆ ಅಡಗಿರುತ್ತೆ. ಯಾರೋ ಒಬ್ಬರು ಬರೀತಾರೆ, ಒಬ್ಬರು ಹಾಡ್ತಾರೆ, ಯಾರೋ ಒಬ್ಬರು ಒಂದು ಮ್ಯೂಸಿಷಿಯನ್ ಒಂದು ಕೊಳಲು ನುಡಿಸ್ಬೋದು, ವೀಣೆ ನುಡಿಸ್ಬೋದು, ರಂಗೋಲಿ ಹಾಕ್ತಾರೆ. ಸೊ ಈ ರೀತಿ ಯಾವುದಾದ್ರೂ ಒಂದು ಚಿಕ್ಕ ಕಲೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಅಡಗಿರುತ್ತೆ. ಸೊ ಇದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ನನ್ನ ಸಿಸ್ಟರ್ ರಾಧಾ ಕೇಶವ್ ಹೆಬ್ಬಾರ್ ಅವರು ಮತ್ತು ನನ್ನ ಹೆಂಡತಿ ಪೂರ್ಣಿಮಾ ಭಟ್ ಅವರು, ಸೊ ನಾವೆಲ್ಲ ಚರ್ಚೆ ಮಾಡಿ, ಇಲ್ಲ ಹವ್ಯಾಸಿ ಕಲಾವಿದರುಗಳಿಗೆ ಏನಾದ್ರು ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಕೊಡಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ಸೊ ಹೇಗೆ ಮಾಡೋದು? ಒಂದು ಪ್ಲ್ಯಾಟ್ಫಾರ್ಮ್ ಅಂತಂದರೆ ಆಫ್ಲೈನ್ ಪ್ರೋಗ್ರಾಮ್ ಮಾಡೋದಕ್ಕೆ ತುಂಬ ಕಷ್ಟ, ತುಂಬ ಖರ್ಚಾಗತ್ತೆ, ಸಮಯ ತುಂಬ ಕೊಡಬೇಕು, ಆಮೇಲೆ ಪ್ರತಿದಿನ ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಹೀಗೆ ನಾವು ಯೋಚನೆ ಮಾಡಬೇಕಾದ್ರೆ ನಮಗನ್ಸಿದ್ದು ಸೋಷಿಯಲ್ ಮೀಡಿಯಾ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಫೇಸ್ಬುಕ್. ಇವತ್ತಿನ ದಿನ ಜನಗಳ ಮೈಂಡ್ಸೆಟ್ ಹೇಗಿದೆ ಅಂತಂದರೆ, ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಒಂದು ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಹೀಗೆ ಹೇಳಿದ ತಕ್ಷಣ ನೆಗೆಟಿವ್ ಅಂತ ತಲೆಗೆ ಹೋಗ್ಬಿಡುತ್ತೆ ಯಾವಾಗಲೂ. ನಾನು ಒಂದು ಮಾತು ಹೇಳ್ತೀನಿ, ನೀವು ಇನ್ನೊಬ್ಬರನ್ನ ಹೇಗೆ ನೋಡ್ತೀರೋ ಇನ್ನೊಬ್ರು ನಿಮ್ಮನ್ನು ಹಾಗೆ ನೋಡ್ತಾರೆ. ಸೊ ಇದೇ ಕಾನ್ಸೆಪ್ಟು ಪ್ರತಿಯೊಂದು ಕಡೆ ಕೆಲಸ ಮಾಡುತ್ತೆ. ನೀವು ನಿಮ್ಮ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದರಲ್ಲಿ ನಿಮ್ಮ ಆ್ಯಕ್ಟಿವಿಟಿ ಹೇಗಿರುತ್ತೆ, ನಿಮ್ಮ ಪಾರ್ಟಿಸಿಪೇಷನ್ ಹೇಗಿರುತ್ತೆ, ಅದಕ್ಕೆ ತಕ್ಕನಾಗಿಯೇ ಆಪೋಸಿಟ್ ಇರುತ್ತೆ.
ಇವತ್ತಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಸೊ ಹೀಗೆಲ್ಲ ಅಂದಾಗ ಜನ ಯೋಚನೆ ಮಾಡೋದು ಇದು ಟೈಮ್ ಪಾಸ್, ಇಲ್ಲೇನೂ ಇಲ್ಲ, ನಮಗೆ ಒಂದು ಅಕೌಂಟ್ ಇದ್ದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಈ ರೀತಿಯೆಲ್ಲ ಯೋಚನೆ ಮಾಡ್ತಾ ಇರೋರು ತುಂಬ ಜನ ಇದ್ದಾರೆ. ನಾವೇನು ಮಾಡಿದ್ವಿ ಅಂತಂದರೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಹೇಗೆ ಯುಟಿಲೈಸ್ ಮಾಡ್ಕೋಬೋದು, ಕಲಾವಿದರುಗಳಿಗೆ ಹೇಗೆ ಸಹಾಯ ಆಗೋ ಥರ ಇದನ್ನು ನಾವು ಕ್ರಿಯೇಟ್ ಮಾಡ್ಬೋದು ಅಂಥೇಳಿ ನಾವು ಡಿಸ್ಕಸ್ ಮಾಡಿ ಶುರು ಮಾಡಿರುವಂತಹದ್ದೇ ಶ್ರೀ ಶಾರದಾ ಕಲಾವೇದಿಕೆ ಫೇಸ್ಬುಕ್ನ ಒಂದು ಸಮೂಹ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಇದು ಶುರುವಾಗಿ 3 ವರ್ಷ ಆಯಿತು. ಕೇವಲ 3 ವರ್ಷದಲ್ಲಿ 13,000 ಸದಸ್ಯರು ನಮ್ಮ ವೇದಿಕೆಯಲ್ಲಿದ್ದಾರೆ. ಪ್ರತಿನಿತ್ಯ 300ರಿಂದ 400 ಕಲಾವಿದರು ಅವರ ಒಂದು ಕಲೆಯನ್ನು ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಎಷ್ಟು ಹೆಮ್ಮೆ ಅನಿಸುತ್ತೆ ಅಂದರೆ ನಮಗೆ, ಈ ವೇದಿಕೆ ಸಾಕಷ್ಟು ಕಲಾವಿದರುಗಳಿಗೆ ಒಂದು ಸ್ಫೂರ್ತಿಯಾಗಿದೆ. ಪ್ರತಿನಿತ್ಯ ಗಾಯನ ಇರ್ಬೋದು, ವಾದ್ಯ ಇರ್ಬೋದು, ಒಂದು ಬರವಣಿಗೆ ಇರ್ಬೋದು, ರಂಗೋಲಿ ಇರ್ಬೋದು, ಹೀಗೆ ನಮ್ಮ ಒಂದು ಶಾರದಾ ಕಲಾ ವೇದಿಕೆಯಲ್ಲಿ ಸೋಮವಾರದಿಂದ ಶನಿವಾರದ ತನಕ ಹಲವಾರು ವಿಷಯಗಳನ್ನು ನಾವಿಟ್ಟು ಪ್ರತಿನಿತ್ಯ ಥೀಮ್ ಅಂಥೇಳಿ ಫಿಕ್ಸ್ ಮಾಡಿದ್ದೇವೆ. ಅವರ ಆಸಕ್ತಿಯ ಪ್ರಕಾರ ಅವರು ಅದನ್ನು ವಿಡಿಯೋ ಮಾಡಿ ಅಥವಾ ಬರೆದು ಫೋಟೋ ತೆಗೆದು ಪೋಸ್ಟ್ ಮಾಡ್ತಾರೆ. ಇಷ್ಟೇ ಅಲ್ಲದೆ ಈ ನಮ್ಮ ಶ್ರೀ ಶಾರದಾ ಕಲಾ ವೇದಿಕೆ ಬರೀ ಕರ್ನಾಟಕ ಅಲ್ಲದೆ, ಭಾರತ ಅಲ್ಲದೆ ಹೊರದೇಶಕ್ಕೂ ಕೂಡ ಹೋಗಿ ಮುಟ್ಟಿದೆ. ಹೊರದೇಶಗಳಿಂದ ನಮಗೆ ಮೆಂಬರ್ಸ್ ಪೋಸ್ಟ್ ಮಾಡ್ತಾರೆ ಪ್ರತಿನಿತ್ಯ ಫೇಸ್ಬುಕ್ನಲ್ಲಿ ತಮ್ಮ ಒಂದು ಯಾವುದೇ ರೀತಿ ಗಾಯನ, ಬರವಣಿಗೆ ಅದನ್ನೆಲ್ಲ ಕೂಡ ಪೋಸ್ಟ್ ಮಾಡುವಂಥದ್ದು ಈ ವೇದಿಕೆಯಲ್ಲಿದೆ. ಈ ನಮ್ಮ ಶಾರದಾ ಕಲಾ ವೇದಿಕೆಯಿಂದ ದೊಡ್ಡ ದೊಡ್ಡ ವೇದಿಕೆಗಳು ಅಂದರೆ ಸರಿಗಮಪ ಇರ್ಬೋದು, ಇನ್ನೂ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಮಕ್ಕಳು, ದೊಡ್ಡವರು ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಉದಾಹರಣೆಗೆ ಮಾನ್ಯತಾ ಅಂತ ಒಂದು ಪುಟ್ಟ ಹುಡುಗಿ ಸರಿಗಮಪಲ್ಲಿ ಬಹಳ ಅದ್ಭುತವಾಗಿ ಹಾಡ್ತಾಳೆ. ನಮ್ಮ ಶಾರದಾ ಕಲಾ ವೇದಿಕೆಯ ಸದಸ್ಯ ಆಗಿದ್ಲು ಅನ್ನೋದು ನಮಗೆ ಬಹಳ ಖುಷಿಯಾದ ವಿಚಾರ. ನಂತರದಲ್ಲಿ ಜಯಲಕ್ಷ್ಮಿ ಅಂಥೇಳಿ ಚಿಕ್ಕ ಹುಡುಗಿ, ಅದ್ಭುತ ಗಾಯಕಿ, ಅವಳು ಕೂಡ ಸರಿಗಮಪಲ್ಲಿ ತನ್ನ ಗಾಯನವನ್ನು ಪ್ರಸ್ತುತಪಡಿಸಿ ಸಾವಿರಾರು ಜನರ ಒಂದು ಮನಸ್ಸನ್ನು ಗೆದ್ದಿರುವಂಥವಳು. ಸೊ ಹೀಗೆ ನಮ್ಮ ವೇದಿಕೆ ಹಲವಾರು ಕಲಾವಿದರಿಗೆ ಒಂದು ಸ್ಫೂರ್ತಿಯಾಗಿ ನಿಂತಿದೆ. ಎಷ್ಟೋ ಹಿರಿಯ ಕಲಾವಿದರಿಗೆ ನಮ್ಮ ವೇದಿಕೆ ದೊಡ್ಡ ಸ್ಫೂರ್ತಿಯಾಗಿದೆ. ಯಾಕೆ ಅಂತಂದರೆ ಮನೆಯಲ್ಲಿ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ ಅಥವಾ ಮಕ್ಕಳು ಫಾರಿನ್ನಲ್ಲಿರ್ತಾರೆ, ಹಿರಿಯರು ಮನೆಯಲ್ಲಿ 4 ಗೋಡೆ ಮಧ್ಯ 24 ಗಂಟೆ ಕಳೆಯೋದು ದೊಡ್ಡ ಒಂದು ವಿಚಾರ. ಎಷ್ಟೊತ್ತು ಅಂತ ಟಿ ವಿ ನೋಡ್ತಾರೆ, ಎಷ್ಟೊತ್ತು ಅಂತ ಬೇರೆ ಕೆಲಸ ಮಾಡ್ತಾರೆ. ಸೊ ಅಂಥವರು ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಸದಸ್ಯರಿದ್ದಾರೆ. ಸೊ ಅವರು ನಮ್ಮ ವೇದಿಕೆಯಲ್ಲಿ ಅವರಿಗೆ ಗೊತ್ತಿರೋಂಥ ಏನೇ ಕಲೆ ಇರ್ಬೋದು, ಒಂದು ರಂಗೋಲಿ ಹಾಕ್ತಾರೆ, ಫೋಟೋ ತೆಗೆದು ಅದನ್ನು ನಮ್ಮ ವೇದಿಕೆಯಲ್ಲಿ ಪೋಸ್ಟ್ ಮಾಡ್ತಾರೆ, ಒಂದು ಹಾಡು ಹೇಳ್ತಾರೆ, ಅದನ್ನು ಪೋಸ್ಟ್ ಮಾಡ್ತಾರೆ. ಬರೀ ಪೋಸ್ಟ್ ಮಾಡೋದು ಅಷ್ಟೇ ಅಲ್ಲ, ಪೋಸ್ಟ್ ಮಾಡಿದ ನಂತರ ಒಬ್ಬರಿಗೊಬ್ಬರು ಕಾಮೆಂಟ್ಸ್ ಕೊಟ್ಟು, ಲೈಕ್ಸ್ ಕೊಟ್ಟು ಎನ್ಕರೇಜ್ ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂತಂದಾಗ 4 ಗೋಡೆ ಮಧ್ಯೆ ಏನು ಅವ್ರ ಕಲೆ ಅಲ್ಲೇ ಅಡಗಿತ್ತು ಅದು ಇವಾಗ ಬೆಳಕಿಗೆ ಬರ್ತಾ ಇದೆ, ಮತ್ತು ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ. ಸೊ ಅದರಿಂದ ಒಂದಷ್ಟು ಸಾಕಷ್ಟು ಫ್ರೆಂಡ್ಸ್ ಆಗ್ತಿದ್ದಾರೆ ಅವರಿಗೆ. ಸೊ ಈ ರೀತಿಯೆಲ್ಲ ಒಂದು ಅಡ್ವಾಂಟೇಜ್ ಇರುವಂಥ ವೇದಿಕೆಯನ್ನು ನಾವು ಸೃಷ್ಟಿ ಮಾಡಿದ್ದು ಹೆಮ್ಮೆ ನಮಗಿದೆ. ಇಷ್ಟೇ ಅಲ್ಲದೆ ಪ್ರತಿನಿತ್ಯ ಪೋಸ್ಟ್ ಮಾಡಿ 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 ಒಂದಲ್ಲ ಒಂದಿನ ಬೋರ್ ಕೂಡ ಆಗ್ಬೋದು ಅವರಿಗೆ. ಸೊ ಇಷ್ಟೇನಾ ಅಂತ ಅನ್ನಿಸ್ಬೋದು. ಅದನ್ನು ಕೂಡ ನಾವು ಅಡ್ವಾನ್ಸಾಗಿ ಥಿಂಕ್ ಮಾಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಉದಾಹರಣೆಗೆ ಮಾನ್ಯತಾ ಅಂತ ಒಂದು ಪುಟ್ಟ ಹುಡುಗಿ ಸರಿಗಮಪಲ್ಲಿ ಬಹಳ ಅದ್ಭುತವಾಗಿ ಹಾಡ್ತಾಳೆ. ನಮ್ಮ ಶಾರದಾ ಕಲಾ ವೇದಿಕೆಯ ಸದಸ್ಯ ಆಗಿದ್ಲು ಅನ್ನೋದು ನಮಗೆ ಬಹಳ ಖುಷಿಯಾದ ವಿಚಾರ. ನಂತರದಲ್ಲಿ ಜಯಲಕ್ಷ್ಮಿ ಅಂಥೇಳಿ ಚಿಕ್ಕ ಹುಡುಗಿ, ಅದ್ಭುತ ಗಾಯಕಿ, ಅವಳು ಕೂಡ ಸರಿಗಮಪಲ್ಲಿ